ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಫೋನೋಗ್ರಾಮ್ಸ್ ಅಂದರೆ ಏನು, ಫೋನೋಗ್ರಾಮ್ಸ್ 4ನೇ ವಿಡಿಯೋದು. ಫೋನೋಗ್ರಾಮ್ಸ್ ಅಂದರೆ ಏನು, ಫೋನೋ ಅಂದರೆ ಶಬ್ದ, ಗ್ರಾಮ್ ಅಂದರೆ ಅಕ್ಷರ. ಒಂದು ಅಕ್ಷರಕ್ಕೆ ಎಷ್ಟು ಶಬ್ದಗಳು ಬರುತ್ತೆ ಅನ್ನೋದನ್ನು ನೋಡೋಣ. ಇಂಗ್ಲೀಷ್ನಲ್ಲಿ ಎಸ್ಪೆಷಲಿ ಒಂದು ಅಕ್ಷರಕ್ಕೆ ಸುಮಾರು ಶಬ್ದಗಳಿರ್ತವೆ. ಸೊ ಕನ್ನಡ ಥರ ಅಲ್ಲ. ಕನ್ನಡದಲ್ಲಿ ಕ, ರ, ಮ ಅಂತಿದ್ರೆ ಅದು ಕ, ರ, ಮ, ಎಲ್ಲೆಲ್ಲಿ ಕ ಬರುತ್ತೆ ಎಲ್ಲೆಲ್ಲಿ ರ ಬರುತ್ತೆ ಅದೇ ಶಬ್ದ ಇರುತ್ತೆ. ಆದರೆ ಇಂಗ್ಲೀಷಲ್ಲಿ ಎ ಅಂತಿದ್ರೆ, ಎ ಅನ್ನೋ ಅಕ್ಷರ ಇದ್ದರೆ ಎ ಒಂದು ಕಡೆ ಆ ಅಂತಾಗುತ್ತೆ, ಇನ್ನೊಂದು ಕಡೆ ಎ ಅಂತಾಗುತ್ತೆ, ಇನ್ನೊಂದು ಕಡೆ ಆ ಅಂತಾಗುತ್ತೆ. ಓಕೆ, ಸೊ ಈ ಗೊಂದಲನ ದೂರ ಮಾಡೋಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಫೋನೋಗ್ರಾಮ್ಸ್ ಅನ್ನೋ ಒಂದು ಟಾಪಿಕ್ ತೊಗೊಂಬಂದಿದ್ದೀನಿ. ಓಕೆ, ಫೋನೋಗ್ರಾಮ್ಸಲ್ಲಿ ಏನಂದರೆ ನಿಮಗೆ ಕರೆಕ್ಟಾಗಿ ಎ ಆ ಅಂತ ಎಲ್ಲಿ ಬರುತ್ತೆ, ಎ ಅಂತ ಎಲ್ಲಿ ಬರುತ್ತೆ, ಆ ಅಂತ ಎಲ್ಲಿ ಬರುತ್ತೆ ಅನ್ನೋದನ್ನು ನಿಮಗೆ ಕ್ಲೀನಾಗಿ ಅರ್ಥ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಈ ಸೀರೀಸಲ್ಲಿ ಇದು 4ನೇ ವಿಡಿಯೋ. ಈ ಹಿಂದೆ 3 ವಿಡಿಯೋಸು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಗಳು ಸಿಗುತ್ತೆ, ಅಲ್ಲಿ ಹೋಗಿ ನೋಡಿ. ಅದನ್ನು ನೋಡಿದ್ರೆ ನಿಮಗೆ ಇನ್ನೂ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿಂದ ನಾನು ನೋಡ್ತೀನಿ ಅಂತ ಹೇಳಿದ್ರು ಅನುಕೂಲ. ಹಾಗಾದರೆ ಸ್ನೇಹಿತರೆ, ವಿಡಿಯೋ ಹೋಗೋಣ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬರುತ್ತದೆ. ನೀವು ಅಲ್ಲಿಂದ ಆ ವಿಡಿಯೋಸನ್ನು ನೋಡಿ ಆನಂದಿಸಿ. ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಏನು ಸಂದೇಹಗಳು ಬರುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಸೊ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ಸ್ನೇಹಿತರೆ, ಈಗ ನೋಡಿ ಫೋನೋಗ್ರಾಮ್, ಸಿಂಗಲ್ ಲೆಟರ್ ಫೋನೋಗ್ರಾಮ್. ಸಿಂಗಲ್ ಲೆಟರ್ ಅಂದರೆ ಒಂದೊಂದು ಅಕ್ಷರಗಳನ್ನು ಮಾತ್ರ ತೊಗೊಂಡಿದ್ದೀವಿ. ಓಕೆ, ಫೋನೋ ಅಂದರೆ ಶಬ್ದ, ಗ್ರಾಮ್ ಅಂದರೆ ಚಿತ್ರ. ಚಿತ್ರ ಏನು, ಇದು ಪಿ ಅನ್ನೋದಕ್ಕೆ ಇದೊಂದು ಚಿತ್ರ ಬಿಡಿಸಿದ್ವಿ ನಾವು. ಪಿ ಅಂದರೆ ಒಂದು ಚಿತ್ರ ಅಲ್ವಾ. ಪಿ, ಕ್ಯೂ, ಆರ್, ಎಸ್, ಟಿ, ಯು, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಈ ಅಕ್ಷರಗಳು ಬಂದಾಗ ಎಲ್ಲೆಲ್ಲಿ ಯಾವ್ಯಾವ ಥರ ಸೌಂಡ್ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಪಿ ಬಂದಾಗ ಪಿ ಸೌಂಡ್ ಏನು, ಪಿ ಸೌಂಡ್ ಬಂದು ಪ, ಅದೇ ಅಷ್ಟೇ. ಈ ಕ್ಯೂ ಸೌಂಡ್ ಏನು, ಕ್ವ. ಕ್ಯೂ ಜೊತೆ ಯು ಯಾವಾಗಲೂ ಇರುತ್ತೆ ಇಂಗ್ಲೀಷಲ್ಲಿ. ಸೊ ಹಾಗಾಗಿ ಇದನ್ನು ಕ್ವ ಅಂತ ಹೇಳಬೇಕು ಸೌಂಡ್. ಫೋನಿಕ್ಸಲ್ಲಿ ಕ್ವ ಅಂತ ಹೇಳಬೇಕು. ಓಕೆ, ಆರ್ ಬಂದಾಗ, ಓಕೆ ಇಲ್ಲಿ ಉದಾಹರಣೆ ನೋಡಿ. ಪಿಗೆ ಫ್ಯಾನ್ ಆ್ಯಂಡ್ ಕ್ವಾಗೆ ಕ್ವೀನ್. ಓಕೆ, ಫ್ಯಾನ್ ಆ್ಯಂಡ್ ಕ್ವೀನ್. ಸೊ ಇಲ್ಲಿ ಪಿ ಮತ್ತು ಕ್ಯೂ ಯಾವುದೇ ಚೇಂಜಸ್ ಆಗಲ್ಲ, ಎಲ್ಲ ಕಡೆಯೂ ಒಂದೇ ಸೌಂಡ್ ಇರುತ್ತೆ. ಆರ್ ಎಸ್ ಟಿ ಇಲ್ಲಿ ಆರ್ ಎಸ್ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಆರ್ ಹಾಗೆ ಇರುತ್ತೆ, ಟಿ ಹಾಗೆ ಇರುತ್ತೆ. ಸೊ ಆರ್ ಎಸ್ಸಿಗೆ ಯಾವ ಸೌಂಡ್ ಬರುತ್ತೆ, ಇದು ಸೌಂಡ್. ಎಸ್ಸಿಗೆ ಯಾವ ಸೌಂಡ್ ಬರುತ್ತೆ, ಸ್ ಅಂತ ಒಂದು ಸೌಂಡ್ ಬರುತ್ತೆ. ಝ್ ಅಂತ ಒಂದು ಸೌಂಡ್ ಬರುತ್ತೆ. ಸ್ ಬಂದು ನೋಡಿ ವೈಬ್ರೇಷನ್ ಇರಲ್ಲ, ಝ್ ಬಂದು ಗಂಟಲಲ್ಲಿ ವೈಬ್ರೇಷನ್ ಇರುತ್ತೆ. ಸೊ ಕೆಲವರಿಗೆ ಸ್ ಮತ್ತು ಝ್ದು ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ. ಅವಾಗ ನೀವೇನು ಮಾಡಬೇಕು ಅಂದರೆ ಸ್ ಇಲ್ಲಿ ಗಂಟಲು ಹಿಡ್ಕೊಂಡ್ರೆ ಅಲ್ಲಿ ವೈಬ್ರೇಷನ್ ಇರಲ್ಲ, ಝ್ ಅಂತ ಹೇಳಿದಾಗ ವೈಬ್ರೇಷನ್ ಇರುತ್ತೆ. ಸೊ ಇದು ಸ್ ಅನ್ನೋದು ವಾಯ್ಸ್ಲೆಸ್ ಸೌಂಡ್, ಝ್ ಅನ್ನೋದು ವಾಯ್ಸ್ ಸೌಂಡ್. ಅದನ್ನು ನೆನ್ಪಿಟ್ಕೊಳ್ಳಿ. ಸ ಝ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಆರ್ಗೆ ರ್ಯಾಟ್ ಏನು, ಆರ್ ಎಲ್ಲೂ ಚೇಂಜ್ ಆಗಲ್ಲ. ಎಸ್ ಚೇಂಜ್ ಆಗುತ್ತೆ ಅಂತ ಹೇಳಿದೆ, ಎಸ್ ಇಲ್ಲಿ ಚೇಂಜ್ ಆಗುತ್ತೆ ನೋಡಿ. ಸೆಂಟ್, ಆಸ್ ಅಲ್ಲ, ಸೆಂಟ್ ಆಸ್. ಇಲ್ಲಿ ಸೆಂಟಿಗೆ ಸಕಾರ, ಈ ಸಕಾರ ಸ. ಓಕೆ, ಇಲ್ಲಿ ಝ, ಜ ಅಲ್ಲ ಝ, ಸೆಂಟ್ ಝ, ಎರಡು ಸೌಂಡ್ ಬರುತ್ತೆ. ಓಕೆ, ಈಗ ವಿಚಿತ್ರವಾಗಿರೋದು ಒಂದು ಅಕ್ಷರ ಇದೆ ನೋಡಿ. ಯು ಇದೆಯಲ್ಲ, ಯು ತುಂಬಾ ನಿಮಗೆ ಕಾಟ ಕೊಡುತ್ತೆ. ಯು ಬಂದಾಗ ಏನೇನು ಸೌಂಡ್ ಬರುತ್ತೆ ಅಂತ ನೋಡಿ. ಅ ಯು ಅಂತ ಬರೋ ಚಾನ್ಸಸ್ ಇರುತ್ತೆ. ಅ ಯು ಉ. ಓಕೆ, ನಾನು ಬರಿತೀನಿ ಯಾವ್ದ್ಯಾವ್ದು ಸೌಂಡ್ ಬರುತ್ತೆ. ಅ ಇಲ್ಲಿ ಚಿಕ್ಕದಾಗಿ ಬರಿತೀನಿ. ಅ ಯು. ಓಕೆ, ಅ ಯು ಉ. ರೈಟ್, ಉ ನೋಡಿ. ಅ ಯು ಉ. ಇದರ ಉದಾಹರಣೆ ಏನು? ಅ ಎಲ್ಲಿ ಬರುತ್ತೆ? ಅಪ್. ಇಲ್ಲಿ ಯು ಬಂದಿದೆ, ಆದರೆ ಅದನ್ನು ಅ ಅಂತ ಹೇಳಬೇಕು. ಎ ಹಾಕ್ಲಿಕ್ಕಾಗಲ್ಲ. ಯು ಬಂದಾಗ ಅ,
ಅಪ್, ಅ ಅಪ್. ಇಲ್ಲಿ ಪ್ಯೂಪಿಲ್, 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 ಪ್ಯೂಪಿಲ್ ಅಲ್ಲ, ಅಪ್. ಪ್ಯೂಪಿಲ್, ಪ್ಯೂಪಿಲ್, ಇಲ್ಲಿ ಯು ಬಂದಿದೆಯಲ್ಲ, ಪ್ಯೂಪಿಲ್, ಸಾರಿ ಅಪ್ ಪ್ಯೂಪಿಲ್, ಇಲ್ಲಿ ಯು, ಅದ್ಯಾವುದು ಈ ಯು. ಓಕೆ, ನೆಕ್ಸ್ಟ್ ಫ್ಲೂಟ್, 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 ಫ್ಲೂಟ್ಗೇನು ಊಕಾರ, ಊ, ಫ್ಲೂಟ್, ಫ್ಲೂಟ್. ನೆಕ್ಸ್ಟ್ ಪುಟ್, ಅಲ್ಲಿ ಊಕಾರ, ಜಸ್ಟ್ ಉಕ್, ಚಿಕ್ಕದು, ಚಿಕ್ಕವು, ಪುಟ್. ಓಕೆ, ಸೊ ಕನ್ನಡದಲ್ಲೇ ನೋಡಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಅ, ಯು, ಪ್ಯೂ, ಫ್ಲೂ, ಊ, ಪು, ಉ. ಸೊ ಅಪ್ pupil, flute, put. Up, pupil, flute, put. Up, pupil, flute, put. ಇದೇನು ಅ ಯು ಉ ಉ, ಅ ಯು ಉ ಉ. ಸೊ ಕನ್ಫ್ಯೂಷನ್ ಬೇಡ. ಈಗ ಯು ಬಂದಾಗ ಇಷ್ಟು ಸೌಂಡ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಯು ಬಂದಾಗ ಬರೀ ಯು ಅಂತಲೇ ಹೇಳೋದು ಆಗಲ್ಲ, ಅಥವಾ ಯು ಬಂದಾಗ ಬರೀ ಊ ಅಂತಲೇ ಹೇಳೋದು ಆಗಲ್ಲ. ಅ ಇದೆ, ಯು ಇದೆ, ಊ ಇದೆ, ಊ ಇದೆ. ಓಕೆ, ಆದರೆ ಕನ್ನಡದಲ್ಲೇ ದಯವಿಟ್ಟು ನೀವು ಅದನ್ನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಬೇಕು, ಕನ್ನಡದಲ್ಲೇ. ಉ ಉ ಉ ಉ ಎರಡು ಒಂದೇ ಥರ ಹೇಳೋದಲ್ಲ. ಇದು ಊರು, ಇದು ಉಪ್ಪಿನಕಾಯಿ, ಉಪ್ಪಿನಕಾಯಿಯ ಉ, ಇದು ಊರಿನ ಉ, ಎರಡಕ್ಕೂ ವ್ಯತ್ಯಾಸ ಇದೆ. ಅದನ್ನು ಕನ್ನಡದಲ್ಲೇ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಆಮೇಲೆ ನಾವು ಇಂಗ್ಲೀಷಿಗೆ ಬರಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ವಿ ಡಬ್ಲ್ಯೂ ಎಕ್ಸ್, ವಿ ಡಬ್ಲ್ಯೂಗೆ ಯಾವುದೇ ಚೇಂಜಸ್ ಆಗಲ್ಲ. ವಿ ಅಂದರೆ ವ್ಯಾನ್, ಅದೇ ಸೌಂಡ್ ಬರುತ್ತೆ. ವ್ಯಾನ್, ವಾಟರ್, ಕೆ ಎಸ್, ಫ್ಯಾಕ್ಸ್, ಕೆ ಎಸ್. ಈಗ ಎಕ್ಸಿಗೆ ಕ್ಸ್ ಅಂತ ಸೌಂಡ್ ಬರುತ್ತೆ, ಸೊ ಫ್ಯಾಕ್ಸ್. ನಾವು ಲೆಟ್ಸ್ ಸಿ ವೈ. ಇದೊಂದು ವಿಚಿತ್ರ ನೋಡಿ. ವೈ ಬಂದಾಗ ಎಷ್ಟು ಶಬ್ದಗಳು ಬರುತ್ತೆ ಈಗ ನೋಡಿ. ವೈ ಸ್ಟಾರ್ಟಿಂಗಲ್ಲಿದೆ ಯ, ವೈ ಸ್ಟಾರ್ಟಿಂಗಲ್ಲಿರೋದ್ರಿಂದ ಯ ಅಂತ ಬಂದಿದೆ. ಇದು ಇ, ಇ, ಈ ಮೇಲೆ ಒಂದು ಚಂದ್ರ ಇದ್ದರೆ ಇ. ಓಕೆ, ವೈ ಬಂದಾಗ ಇಲ್ಲಿ ವೈ ಬಂದಿದೆ. ಓಕೆ, ಇದು ಯ, ಅರ್ಥ ಆಯ್ತಲ್ಲ. ಇದು ಇ, ಇದು ಐ, ಆಮೇಲೆ ಇನ್ನೊಂದು ಇ. ಸೊ ವೈ ಬಂದಾಗ, ವೈಯಿಂದ ಸ್ಟಾರ್ಟ್ ಆದರೆ ಅದನ್ನು ಯ. ಇಲ್ಲಿ ನೋಡಿ, ಯಾರ್ಡ್, ಯಾರ್ಡ್, ಇಲ್ಲಿ ಎ ಇದೆ ಅಲ್ವಾ. ವೈ ಯ, ಯಾರ್ಡ್. ಇಲ್ಲಿ ವೈ ಇದೆ, ಅದಕ್ಕೆ ಇ ಎರಡನೇದು. ಜಿಮ್, ಜಿ ಇಮ್, ಜಿಮ್. ಮೂರನೇದು ಐ, ಐ ಇದೆ. ಬೈ ಇದೆ, ಬೈ ಇರೋದ್ರಿಂದ ಐ ತಾನೇ ಬರೋದು, ಬ ಐ, ಬೈ. ಈ ಐ ಇಲ್ಲಿ ಬಂದಿದೆ. ನಾಲ್ಕನೇದು ಇದು ಬೇಬಿ, ಬೇಬಿ, ಬೇಬಿ ಅಂದರೆ ಬೈ ಬಿ. ಸೊ ಅಲ್ಲಿ ಇ ಬಂದಿದೆ, ಲಾಸ್ಟಿಗೆ ಇ ಬಂದಿದೆ, ಇ ಬಂದಿದೆ. ಓಕೆ, ಸೊ ಯ ಯಾರ್ಡ್, ಜ ಜಿಮ್, ಬ ಬೈ, ಬೈ ಬಿ. ಓಕೆ, ವೈ 4 ಕಡೆ 4 ಸೌಂಡ್ ಮಾಡ್ತಾ ಇದೆ ನೋಡಿ. ಇದೇ ವಿಚಿತ್ರ, 4 ಕಡೆ 4 ಸೌಂಡ್ ಮಾಡುತ್ತೆ. ಇಲ್ಲಿ ಒಂದು, ಇದು ಎರಡನೇದು, ಇದು ಮೂರನೇದು, ಇದು ನಾಲ್ಕನೇದು. ಸೊ 1 2 3 4. ಸೊ ವೈಗೆ ಎಷ್ಟಿದೆ? 4 ಸೌಂಡ್ಸ್ ಇದೆ. ಝಡ್ಡಿಗೆ ಒಂದೇ ಇರೋದು, ಝೀಬ್ರಾ, ಝ್ ಒಂದೇ ಬರುತ್ತೆ. ಸೊ ವೈಗೆ ಎಷ್ಟಿದೆ? 4 ಸೌಂಡ್ ಇದೆ. ವಿಗೆ ಒಂದು, ಡಬ್ಲ್ಯೂಗೆ ಒಂದು, ಎಕ್ಸಿಗೆ ಒಂದೊಂದು ಸೌಂಡು, ಯುಗೆ 4 ಸೌಂಡ್ ಬರುತ್ತೆ, ಆರ್ ಎಸ್ ಟಿಗೆ ಒಂದೊಂದು ಸೌಂಡ್ ಬರುತ್ತೆ, ಪಿ ಮತ್ತು ಕ್ಯೂಗೆ ಒಂದೊಂದು ಸೌಂಡ್ ಬರುತ್ತೆ. ಓಕೆ, ಸೊ ಇಷ್ಟೇ ಸ್ನೇಹಿತರೆ, ಇದರ ರಹಸ್ಯ ಇಷ್ಟೇ. ಇವಿಷ್ಟು ಇದೇ ಥರ ನೀವು ನೆಕ್ಸ್ಟ್ ವೀಡಿಯೋಸಲ್ಲೂ ಈ ಫೋನೋಗ್ರಾಮ್ಸನ್ನು ಅರ್ಥ ಮಾಡಿಕೊಂಡ್ರೆ ಏನೂ ಕಷ್ಟ ಆಗಲ್ಲ ನಿಮಗೆ ಓದಲಿಕ್ಕೆ. ಈಗ ಈ ಥರ
ಇದು ಸಿಂಗಲ್ ಲೆಟರ್, ಇದು ಸಿಂಗಲ್ ಬರುತ್ತೆ. ಇನ್ನು ಕೆಲವುದು ಡಬಲ್ ಬರುತ್ತೆ. ಡಬಲ್ ಬರೋದು ಏನು ಅಂತ ಹೇಳಿದ್ರೆ ಎ ಐ ಬಂದರೆ ಏನು ಸೌಂಡು? ಎ ಐ ಬಂದಾಗ ಸೌಂಡ್ ಏನು? ಅದೇ ಥರ ಇ ಐ ಬಂದಾಗ ಸೌಂಡ್ ಏನು? ಅದು ಡಬಲ್ ಲೆಟರ್. ಓಕೆ, ಇದು ಸಿಂಗಲ್ ಲೆಟರ್ ಝೆಡ್ ತನಕ ಆಯಿತು. ಇನ್ನು 2 ಲೆಟರ್ಸ್, ಇನ್ನು 3 ಲೆಟರ್ಸ್, 4 ಲೆಟರ್ಸ್, ಓಕೆ 5 ಲೆಟರ್ ಬಂದಾಗ ಅದರ ಪ್ರೊನೌನ್ಸಿಯೇಷನ್ ಹೇಗಿರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಈಗ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟು ಸಾಕು ಸ್ನೇಹಿತರೆ. ಇದು ಸಿಂಗಲ್ ಲೆಟರ್ ಫೋನೋಗ್ರಾಮ್ಸ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ವೀಡಿಯೋದಿಂದ ನಿಮಗೆ ಡಬಲ್ ಲೆಟರ್ಸ್, ಅಂದರೆ ಈಗ ಹೇಳಿದ್ನಲ್ಲ ಆ ಥರ ಡಬಲ್ ಲೆಟರ್ಸ್, ಅದನ್ನು ನೆಕ್ಸ್ಟ್ ವೀಡಿಯೋದಿಂದ ನಾನು ನಿಮಗೆ ಹೇಳ್ಕೊಡ್ತೀನಿ. ಅವರ ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ಜೊತೆ ಬಹಳಷ್ಟು ಜನ ಫುಲ್ ವೀಡಿಯೋಸ್ ನೋಡೋದು ಕಡಿಮೆ ಅನಿಸುತ್ತೆ. ಆದರೆ ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೋರಿಂಗ್ ಅನಿಸುತ್ತೆ ನಿಮಗೆ, ಏನಪ್ಪ ಇದು ಫೋನೋಗ್ರಾಮ್ಸ್ ಅದು ಇದು ಅಂತ ಹೇಳ್ತಾರೆ ಅಂತ. ಬಟ್ ಇಲ್ಲಿವರೆಗೂ ನೋಡಿದ ನನ್ನ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ನಿಮಗೇನಾದರೂ ಸಂದೇಹವಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಒಂದು ಲೈಕನ್ನು ಕೊಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ವಿಶೇಷ ಸೂಚನೆ, ಇದು ಗೂಗಲ್ ಮೀಟಲ್ಲಿ ಆನ್ಲೈನ್ ಕ್ಲಾಸಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬೇಸಿಕ್ ಲೆವೆಲ್, ನಿಮಗೆ ಇಂಗ್ಲೀಷ್ ತೀರಾ ಗೊತ್ತಿಲ್ಲದೆ ಇದ್ದರೆ, ಅಥವಾ ಬರೀ ಓದಲಿಕ್ಕೆ ಬರೀಲಿಕ್ಕೆ ಮಾತಾಡ್ಲಿಕ್ಕೆ ಬರೋಲ್ಲ ಅಂದರೆ, ಅಥವಾ ಓದಲಿಕ್ಕೆ ಬರುತ್ತೆ ಬರೀಲಿಕ್ಕೆ ಬರುತ್ತೆ ಮಾತಾಡ್ಲಿಕ್ಕೆ ಬರೋಲ್ಲ ಅಂದರೆ, ನಿಮಗೆ ಫಸ್ಟ್ ಬೇಸಿಕ್ಕಿಂದ ಕಲಿಬೇಕು ಅಂತ ಹೇಳಿದ್ರೆ, ಬೇಸಿಕ್ ಏನೂ ಗೊತ್ತಿಲ್ಲ ನಿಮಗೆ, ABCD ಅಷ್ಟು ಮಾತ್ರ ಗೊತ್ತು, ಮಿಕ್ಕಿದೇನೂ ಗೊತ್ತಿಲ್ಲ ಸರ್ ಅಂತಿದ್ರೆ, ಎಲ್ರಿಗೂ ಬರೀಲಿಕ್ಕೆ ಓದಲಿಕ್ಕೆ ಮಾತನಾಡಲಿಕ್ಕೆ 3 ಬರದೇ ಇದ್ದರೆ, ಅಥವಾ ಬರೀಲಿಕ್ಕೆ ಓದಲಿಕ್ಕೆ ಮಾತ್ರ ಬರುತ್ತೆ ಮಾತಾಡ್ಲಿಕ್ಕೆ ಬರಲ್ಲ, ಓದಲಿಕ್ಕೆ ಬರುತ್ತೆ ಬರೆಯೋಕ್ಕೆ ಬರಲ್ಲ ಮಾತಾಡೋಕ್ಕೂ ಬರಲ್ಲ, ಸೊ ಇದು ಏನೇ ಸಮಸ್ಯೆ ಇದ್ದರೂ ಈ ಸಮಸ್ಯೆನ ನೀವು ನನ್ನ ಆನ್ಲೈನ್ ಕ್ಲಾಸ್ ಮೂಲಕ ಈ ಸಮಸ್ಯೆನ ಪರಿಹಾರ ಮಾಡಿಕೊಂಡು ನೀವು ಕೆಲವು ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಸಂಪೂರ್ಣವಾಗಿ ಕನ್ನಡನ ಹೇಗೆ ನೀವು ನೇಟಿವ್ ಸ್ಪೀಕರ್, ಕನ್ನಡದ ನೇಟಿವ್ ಸ್ಪೀಕರ್, ಕನ್ನಡನ ಹೇಗೆ ನೀವು ಮಾತಾಡ್ತೀರೋ ಅದೇ ಥರ ಸರಾಗವಾಗಿ 1 ವರ್ಷದಲ್ಲಿ, ಅಥವಾ ನಿಮ್ಮ ಎಬಿಲಿಟಿಗೆ ತಕ್ಕಂತೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ನಿಮ್ಮನ್ನು ಪ್ರಿಪೇರ್ ಮಾಡ್ತೇವೆ. ಸೊ ಓಕೆ, ಸೊ ಆನ್ಲೈನ್ ಕ್ಲಾಸಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ಕೆಳಗೆ ಬರ್ತಿರುವ ನಂಬರನ್ನು ನೋಡಿ ಆ ನಂಬರಿಗೆ ವಾಟ್ಸಪ್ ಮಾಡಿ, ನಿಮಗೆ ಆಸಕ್ತಿ ಇದೆ ಜಾಯ್ನ್ ಆಗಲಿಕ್ಕೆ ಅಂತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಿಮಗೊಂದು ಲಿಂಕ್ ಕಳಿಸ್ತೀನಿ. ಗೂಗಲ್ ಮೀಟ್ ಅನ್ನೋ ಆ್ಯಪ್ ಇದೆ, ಆ ಗೂಗಲ್ ಮೀಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಆ್ಯಪ್ ಮೂಲಕ ನಾವು ವಿಡಿಯೋ ಕಾಲಿಂಗ್ ಮೂಲಕ ನಾನು ಈಗ ಯಾವ ಥರ ಟೀಚ್ ಮಾಡ್ತಿದ್ದೀನಿ ಅದೇ ಥರ ನಿಮಗೆ ಲೈವ್ ಆಗಿ ಟೀಚ್ ಮಾಡ್ತೀನಿ. ಸೊ ಇಟ್ ಈಸ್ online class on Google Meet app with using one link. ಆನ್ಲೈನ್ ಕ್ಲಾಸಸ್ ಸ್ಕೂಲು ಕಾಲೇಜಸ್ ಎಲ್ಲ ನಡೀತಿತ್ತಲ್ಲ ಕೋವಿಡ್ ಟೈಮಲ್ಲಿ, ಅದೇ ಥರ ನಿಮಗೆ ಆನ್ಲೈನ್ ಕ್ಲಾಸನ್ನು ನೀವು ಮನೆಯಲ್ಲೇ ಕೂತ್ಕೊಳ್ಳಿ, ನೀವೆಲ್ಲಿದ್ದೀರ ಅಲ್ಲೇ ಕೂತ್ಕೊಂಡು ಇಂಗ್ಲೀಷನ್ನು ಕಲೀರಿ, ನಾನು ನಿಮಗೆ ಕಲಿಸ್ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ದಯವಿಟ್ಟು ಗೂಗಲ್ ಮೀಟ್ ಆ್ಯಪ್ ಡೌನ್ಲೋಡ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಆ್ಯಪ್ ಡೌನ್ಲೋಡ್ ಮಾಡಿದ ತಕ್ಷಣ ನನ್ನ ನಂಬರಿಗೆ ಒಂದು ಮೆಸೇಜನ್ನು ಹಾಕಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಆ ಲಿಂಕ್ ಮೂಲಕ ನೀವು ನನ್ನ ಕ್ಲಾಸಸ್ಸನ್ನು ಜಾಯ್ನ್ ಆಗ್ಬೋದು. ಆ್ಯಂಡ್ ಯು ಕ್ಯಾನ್ ಲರ್ನ್ ಇಂಗ್ಲೀಷ್ ವಿದಿನ್ ಅ ಇಯರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಆ್ಯಂಡ್ ಬಾಯ್.